ಮಿತ್ರರೇ, ಇತಿಹಾಸದಲ್ಲಿ ಕೇವಲ ರಾಜವಂಶಗಳು ಮಾತ್ರ ಮರೆಯಾಗಿ ಹೋಗಿದ್ದಲ್ಲ, ಒಂದಷ್ಟು ದೇವತೆಗಳು ಕೂಡ ಇತಿಹಾಸದಿಂದ ಮರೆಯಾಗಿ ಹೋಗಿದ್ದಾರೆ. ಇತಿಹಾಸದಲ್ಲಿ ಬದಲಾದಂತಹ ಮತ ಪರಿವರ್ತನೆಗಳು ಅಥವಾ ಬೇರೆ ಬೇರೆ ಮತದ ಪ್ರಾಬಲ್ಯದಿಂದಾಗಿ ಅನೇಕ ದೇವತೆಗಳು ಕೂಡ ಸರಿದು ಹೋಗಿರೋದನ್ನ ನಾವು ಗಮನಿಸ್ತೀವಿ. ತುಳುನಾಡಿನಲ್ಲಿ ಆ ರೀತಿ ಒಂದು ಕಾಲದಲ್ಲಿ ಬಹಳ ಪ್ರಸಿದ್ಧವಾಗಿದ್ದ ಒಂದು ದೈವಿ ಶಕ್ತಿ, ಒಂದು ಆರಾಧ್ಯ ದೇವತೆ ಇವತ್ತು ಬಹುತೇಕ ಗೌಣವಾಗಿರುವಂತದ್ದು ನಮಗೆ ಕಾಣಿಸ್ತಾ ಇದೆ. ಅದು ಯಾವುದು ಕೇಳಿದ್ರೆ ಶಾಸ್ತಾವು, ಶಾಸ್ತಾರ, ಧರ್ಮಶಾಸ್ತಾರ, ಭೂತನಾಥ, ಈ ಎಲ್ಲ ಹೆಸರುಗಳಿಂದ ಪೂಜಿಸಲ್ಪಡುವಂತಹ ಶಿವನ ಭೂತ ಗಣಗಳ ಸೇನಾಧಿಪತಿಯಾದಂತಹ ಭೂತನಾಥ. ತಮಿಳುನಾಡಿನ ಸಿದ್ಧರ್ಗಳ ಚರಿತ್ರೆಯಲ್ಲಿ ಅನೇಕ ಸಿದ್ಧಿಗಳನ್ನು ಕೊಡುವಂತಹ ವ್ಯಕ್ತಿ ಯಾರು ಕೇಳಿದ್ರೆ ಭೂತನಾಥ. ಆ ಭೂತನಾಥನ ಆರಾಧನೆ ನಮ್ಮ ತುಳುನಾಡಿನಲ್ಲಿ ಕೂಡ ಬಹಳ ವ್ಯಾಪಕವಾಗಿ ನಡೀತಾ ಇತ್ತು. ಅವನನ್ನು ಶಾಸ್ತಾವು ಅನ್ನುವ ಹೆಸರಿನಲ್ಲಿ ಪೂಜೆ ಮಾಡ್ತಾ ಇದ್ರು. ದೈವಾರಾಧನೆಯಲ್ಲೂ ಕೂಡ ಶಾಸ್ತಾವಿನ ಉಲ್ಲೇಖ ಬರುತ್ತೆ. ಅದರಲ್ಲೂ ವಿಶೇಷವಾಗಿ ಆತಾವು ಬಾಕ್ಯಾರು, ಅತ್ತಾವರ, ಶಾಸ್ತಾವು, ಈ ರೀತಿಯ ಅನೇಕ ಶಾಸ್ತಾರನಿಗೆ ಸಂಬಂಧಪಟ್ಟಂತಹ ಸ್ಥಳಗಳು ನಮ್ಮ ತುಳುನಾಡಿನಾದ್ಯಂತ ಇದೆ. ನಾನೀಗ ಕುಳಿತಿರುವಂತಹ ಜಾಗ ಇದು ಕಾರ್ಕಳದ ಪೆರ್ವಾಜ ಪರಿಸರದಲ್ಲಿ ಇದೆ. ಈ ಕೆರೆಯನ್ನ ನೀವು ನೋಡ್ತಾ ಇದ್ದೀರಿ, ಎಷ್ಟು ಸ್ವಚ್ಛಂದವಾದ ಕೆರೆ ನೋಡಿ. ಈ ಕೆರೆ ಮಾತ್ರ ಅಲ್ಲ, ಇಡೀ ಪರಿಸರದಲ್ಲಿ ಒಂದು ವೈಭವಯುತವಾದಂತಹ, ಒಂದು ಬಹಳ ಶ್ರೀಮಂತವಾದಂತಹ ದೇವಸ್ಥಾನದ ಕುರುಹು ನೂರಾರು ವರ್ಷಗಳಿಂದ ಇತಿಹಾಸದ ಗರ್ಭದಲ್ಲಿ ಅದು ಕಳೆದು ಹೋಗಿದೆ. ಇವತ್ತು ಅದರ ಮೇಲೆ ಬೆಳೆದಂತಹ ಮರಗಳು 10 ಅಡಿ ಎತ್ತರಕ್ಕೆ ಬೆಳೆದು ಬಿಟ್ಟಿವೆ. ಇಲ್ಲಿ ಆ ಶಾಸ್ತಾವಿನ ಯಾವ ಕುರುಹುಗಳು ಕೂಡ ಇಲ್ಲ. ಹೇಳ್ತಾರೆ, ನೂರಾರು ವರ್ಷಗಳಿಂದ ಶಾಸ್ತಾವಿನ ಆ ಲಿಂಗ ಇವತ್ತಿಗೂ ಇದೇ ಪರಿಸರದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಇದೆ. ಅದನ್ನ ಬಾಲಾಲಯ ಅಂತ ಇಟ್ಟಿದ್ದಾರೆ. ಅದು ಎಲ್ಲಿದೆ ಅನ್ನುವುದೇ ಯಾರಿಗೂ ಕೂಡ ಗೊತ್ತಿಲ್ಲ. ಅಕ್ಕಪಕ್ಕದವರಿಗೆ ಅನೇಕ ರೀತಿಯ ಸಮಸ್ಯೆಗಳು ಬರ್ತಾ ಇವೆ. ಆದ್ರೆ ಇದಕ್ಕೆ ಕೈ ಹಾಕೋದಿಕ್ಕೆ ಬಹಳ ಜನ ಹೆದರ್ತಾರೆ. ಯಾಕಂದ್ರೆ ಇದು ಅಷ್ಟು ಸುಲಭದ ಸಾನ್ನಿಧ್ಯ ಅಲ್ಲ. ಇನ್ನು ಶಾಸ್ತಾವು ಅನ್ನುವಂತಹ ದೇವತೆಯ ಬಗ್ಗೆ ಹೇಳುವುದಾದ್ರೆ, ವಿಶೇಷವಾಗಿ ತಮಿಳು ಸಿದ್ಧರುಗಳು ಆರಾಧನೆ ಮಾಡ್ತಾ ಇದ್ದಂತಹ ಶಾಸ್ತಾವು ಅದು ಆರ್ಯನ್ ಕಾವು, ಅಚ್ಚನ್ ಕೋವಿಲ್, ಕೊಳತ್ತಪುಜೈ, ಸೋರಿ ಮುತ್ತಯ್ಯನ ಕ್ಷೇತ್ರ, ಆಮೇಲೆ ಎರಿಮೇಲಿ, ಶಬರಿಮೇಲೆ, ಕಾಂತಮಲೈ, ಈ ಎಲ್ಲ 7 ಕ್ಷೇತ್ರಗಳು 7 ಚಕ್ರಗಳನ್ನು ಜಾಗೃತ ಮಾಡುವಂತಹ ಶಕ್ತಿ ಹೊಂದಿದಂತಹ ಒಂದು ತಾಂತ್ರಿಕ ಕೇಂದ್ರಗಳಾಗಿದ್ವು ಅನ್ನುವಂಥದ್ದನ್ನು ಹೇಳ್ತಾರೆ. ಆ ರೀತಿಯ ಒಂದು ಪ್ರಬಲವಾದಂತಹ ಸಿದ್ಧಿ ಪುರುಷರ ಆರಾಧನೆಯ ಕೇಂದ್ರ ಈ ಕಾರ್ಕಳ ಭಾಗದಲ್ಲೂ ಇತ್ತು. ಮತ್ತು ಈ ಪರಿಸರದಲ್ಲಿ ಇವತ್ತಿಗೂ ಆ ರೀತಿಯ ಅನೇಕ ಚೈತನ್ಯದ ಒಂದು ಪ್ರಭಾವವನ್ನು ಇಲ್ಲಿಯ ಸ್ಥಳೀಯರು ಗುರುತಿಸಿದ್ದಾರೆ. ಮತ್ತು ಇಲ್ಲಿ ರಾತ್ರಿ ಹೊತ್ತಲ್ಲದ ಹೊತ್ತಿನಲ್ಲಿ ಯಾರು ಓಡಾಡುವುದಿಲ್ಲ. ಅನೇಕರಿಗೆ ಇಲ್ಲಿ ಬೇರೆ ಬೇರೆ ರೀತಿಯ ಸೂಚನೆಗಳು ಸಿಕ್ಕಿದ್ದು ಕೂಡ ಇದೆ. ಒಟ್ಟಿನಲ್ಲಿ ಈ ಬಹಳ ನಿಗೂಢವಾಗಿದೆ. ಈ ಪ್ರದೇಶ ಬಹಳ ಗೌಪ್ಯವಾಗಿದೆ. ಬಹಳ ಒಂದು ರೀತಿಯಲ್ಲಿ ಬಹಳ ಶಕ್ತಿಶಾಲಿಯಾಗಿರುವಂತಹ ಒಂದು ಪಾಸಿಟಿವ್ ವೈಬ್ರೇಷನ್ ಇಲ್ಲಿದೆ. ಅದನ್ನು ನಾವು ಯಾರು ಕೂಡ ಇಲ್ಲಿ ಬಂದ್ರೆ ಅದನ್ನು ಅನುಭವಿಸಬಹುದು. ನಮಸ್ತೆ.